ಕರಾವಳಿಯ ಕಂಬಳದಲ್ಲಿ ಇತ್ತೀಚೆಗೆ ವಿವಾದಗಳು ಹುಟ್ಕೊಂಡಿತ್ತು. ವಿವಾದ ಭಾರೀ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಕೆಲವೊಂದು ನಿಯಮಗಳ ಬಗ್ಗೆ ಅಸಮಾಧಾನ ಕೂಡ ಇತ್ತು. ಹೀಗಾಗಿ ಎಚ್ಚೆತ್ತುಕೊಂಡ ಕಂಬಳ ಸಮಿತಿ ಹಾಗೂ ಕೋಣಗಳ ಮಾಲೀಕರು ಹೊಸ ಮಾರ್ಗಸೂಚಿಯನ್ನು ರೂಪಿಸಿದ್ದಾರೆ. ಕಂಬಳ ಕರಾವಳಿಯ ಜನಪದ ಸಂಪ್ರದಾಯ. ಕಂಬಳ ಅನ್ನೋದು ತುಳುನಾಡಿನ ಪ್ರತಿಷ್ಠೆ, ಅಸ್ಮಿತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಬಳದ ಬಗ್ಗೆ ವಿವಾದ, ಚರ್ಚೆ, ಅಸಮಾಧಾನ ಉಂಟಾಗಿತ್ತು. ಹೀಗಾಗಿ ಕಂಬಳ ಸಮಿತಿ, ಕಂಬಳ ಆಯೋಜಕರು ಹಾಗೂ ಕೋಣಗಳ ಮಾಲೀಕರು ಮಂಗಳೂರಲ್ಲಿ ಸಭೆ ಸೇರಿ ನಿರ್ಣಯ ಕೈಗೊಂಡಿದ್ದಾರೆ. ಕಂಬಳ ಕ್ಷೇತ್ರದ ಭೀಷ್ಮ ಗುಣಪಾಲ ಕಡಂಬರಿಗೆ ಮಂಗಳೂರು ಕಂಬಳ ಕೂಟದಲ್ಲಿ ಅವಮಾನ ಆಗಿತ್ತು. ಆ ಬಳಿಕ ಅವಮಾನ ವಿಚಾರ ಚರ್ಚೆಗೆ ಗ್ರಾಸಾಗಿತ್ತು. ಹೀಗಾಗಿ ಸಭೆ ಸೇರಿ ಮುಂದೇನು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ರು. ಮುಂದೆ ಕಂಬಳದಲ್ಲಿ ಯಾವುದೇ ವಿವಾದಕ್ಕೆ ಆಸ್ಪದ ಕೊಡದಂತೆ ಕಂಬಳ ನಡೆಸಲು ತೀರ್ಮಾನ ಕೈಗೊಂಡ್ರು. ಕಂಬಳದ ಶಿಸ್ತು ಮುರಿದರೆ, ಕಂಬಳ ಕೂಟದಲ್ಲಿ ಅವಮಾನ ಮಾಡಿ ಮಾತಾಡಿದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು. ವಾಟ್ಸಾಪ್ ಇದೆಲ್ಲ ಬಂದದಾಗ್ದಿಂದ ಜಾಸ್ತಿ ಆಗಿದೆ. ಇಂಥ ಅವಮಾನಗಳು ಕಡಂಬರಿಗೂ ಹೊಸತಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ರೀತಿಯಲ್ಲಿ ಅವಮಾನಗಳು ಆಗಿದೆ. ಅವ್ರಿಗೆ ಗೊತ್ತುಂಟು. ಎಷ್ಟೋ ಕಂಬಳಗಳು ನಿಂತಿದೆ. ಇಂಥ ಘಟನೆಗಳು ಕಂಬಳವೇ ನಿಂತ ಸನ್ನಿವೇಶ ಇದೆ. ಇನ್ನು ಮುಂದೆ ಇದು ಮರುಕಳಿಸಿದ್ರೆ ನಾವು ಶಿಸ್ತು ಕ್ರಮ ಜರುಗಿಸುವುದಂತೂ ಖಂಡಿತ. ಇನ್ನು ಮುಂದೆ ಇದು ಇದೇ ರೀತಿ ಜರುಗಿದ್ರೆ ಅದರ ಶಿಸ್ತು ಕ್ರಮ ಜರುಗಿಸ್ತದೆ. ಕಂಬಳದ ಕೆಲವು ನಿಯಮಗಳು ಕೋಣಗಳ ಮಾಲೀಕರಿಗೆ ಗೊಂದಲ ಮೂಡಿಸುತ್ತಿದ್ದು, ಈ ಬಗ್ಗೆಯೂ ಕೆಲವೊಂದು ನಿರ್ಣಯ ಮಾಡಲಾಯಿತು. ಅಲ್ಲದೆ ಕರಾವಳಿಯಲ್ಲಿ ನಡೆಯುವ ಎಲ್ಲ ಕಂಬಳಗಳಿಗೂ ಸರ್ಕಾರದ ಸಹಾಯಧನ ಸಿಗುವ ನಿಟ್ಟಿನಲ್ಲಿ ಸರ್ಕಾರವನ್ನ ಆಗ್ರಹಿಸುವ ತೀರ್ಮಾನಕ್ಕೆ ಬರಲಾಯಿತು. ರಾಜ್ಯ ಕಂಬಳ ಅಸೋಸಿಯೇಷನ್ ಇದೆ ಅಂತ, ಆದ್ರಿಂದ ಜಿಲ್ಲಾ ಕಂಬಳ ಸಮಿತಿ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿರುವುದರಿಂದ ನಮ್ಗೇನು ತೊಂದರೆ ಇಲ್ಲ. ನಾವೆಲ್ಲ ಒಂದೇ ಇರುವುದರಿಂದ ಅಧಿಕಾರ ಸ್ವಲ್ಪ ಜಾಸ್ತಿ ಹಂಚಿಕೆ ಆದಾಗೆ ಆಗ್ತದೆ. ಯಾವುದೇ ಏನಾದರೂ ಕೂಡ ನೀವು ಅನುದಾನ ಆಗಲಿ, ಕಂಬಳ ಅಲ್ಲಿ ವ್ಯವಸ್ಥಾಪನೆ ಆಗಲಿ, ಕಾನೂನು ಪ್ರಕಾರವಾಗಿ ಮಾಡುವುದಾದ್ರೆ. ಒಟ್ಟಾರೆ ಕಂಬಳ ಕ್ರೀಡೆಗೆ ವಿವಾದ ಹುಟ್ಟಿಕೊಂಡಾಗಲೇ ಬಗೆಹರಿಸುವ ನಿಟ್ಟಿನಲ್ಲಿ ಸದ್ಯ ಎಲ್ಲರೂ ಒಂದಾಗಿರೋದು ಒಳ್ಳೆಯ ವಿಚಾರ. ಮುಂದೆಯೂ ಎಲ್ಲರೂ ಒಟ್ಟಾಗಿ ಕಂಬಳ ಯಶಸ್ವಿಯಾಗಿ ನಡೆಯಲಿ ಅನ್ನೋದಷ್ಟೇ ನಮ್ಮ ಆಶಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.